ಹಲೋ ಸ್ನೇಹಿತರೆ, ಗೀತಾ ಧಾರಾವಾಹಿಯನ್ನು ನೋಡೋಣ. ಗೀತಾ ಧಾರಾವಾಹಿಯಲ್ಲಿ ವಿಜಿ ಅಪ್ಪನ ಉದ್ದೇಶನ ಈಡೇರಿಸುವುದಕ್ಕೋಸ್ಕರ ರುದ್ರಾಪುರಕ್ಕೆ ಹೋಗ್ತೇನೆ ಅಂತಾನೆ. ಅದಕ್ಕೆ ಸುಧಾರಾಣಿ ಹೇಳ್ತಾಳೆ, ಬೇಡ ವಿಜಿ, ಆ ಸ್ವಾಮೀಜಿಗಳೇನೋ ಹೇಳಿದ್ರು, ನಿಮ್ಮ ಅಪ್ಪ ತೀರ್ಕೊಂಡಿದ್ದಕ್ಕೆ ಅವರ ಆತ್ಮ ತೊಂದರೆ ಕೊಡ್ತಾ ಇದೆ ಅಂತ. ಬದುಕಿದವರು ಕಷ್ಟ ಅನುಭವಿಸೋದು ನನಗಿಷ್ಟ ಇಲ್ಲ ಅಂತ ಹೇಳ್ತಾಳೆ. ಆದರೆ ತೀರ್ಕೊಂಡಿರೋರ ಕಾರಣದಿಂದ ಬದುಕಿರೋರಿಗೆ ತೊಂದರೆ ಆಗಬಾರ್ದು ಅಲ್ವಾ? ಬೇಡ, ನೀವೆಲ್ಲೂ ಹೋಗೋದು ಬೇಡ ಅಂತ ಸುಧಾರಾಣಿ ಹೇಳ್ತಾಳೆ. ಅದಕ್ಕೆ ವಿಜಯ್ ಹೇಳ್ತಾನೆ, ಅಮ್ಮ ಒಂದು ವಿಷಯ ನೆನಪಿಡ್ಕೊ, ಅಪ್ಪ ಬದುಕಿದಾಗ ನಾನು ಜವಾಬ್ದಾರಿ ಆಗಿರೋ ಮಗನಾಗಿರಲಿಲ್ಲ, ಒಳ್ಳೆಯವನೂ ಆಗಿರಲಿಲ್ಲ. ಒಂದು ವೇಳೆ ಅಪ್ಪನ ಬದುಕಲ್ಲಿ ಕಂಪ್ಲೀಟ್ ಆಗದೇ ಇರೋ ಕೆಲಸ ಇದು ಒಂದೇ ಇರ್ಬೋದು, ಅದು ನನ್ನಿಂದನೇ ಆಗಬೇಕು ಅಂತ ಇರ್ಬೋದು. ಅದು ನನಗೆ ಜವಾಬ್ದಾರಿ ಬರಲಿ, ನನಗೆ ಒಳ್ಳೇದಾಗಲಿ, ನನ್ನಿಂದ ಒಳ್ಳೇದಾಗಲಿ ಅನ್ನೋದೇ ಆಗಿರ್ಬೋದು. ಅಪ್ಪ ಬದುಕಿದ್ದಾಗ ಆಗದೇ ಇದ್ದಿದ್ದ ಕೆಲಸ ಅವ್ರು ತೀರಿ ಹೋದ ನಂತರ ನನ್ನಿಂದಾದರೂ ಆಗಲಿ. ಪ್ಲೀಸ್ ಬೇಡ ಅನ್ಬೇಡಮ್ಮ, ನಾನು ಹೋಗಿ ಬರ್ತೀನಿ. ಆವಾಗ ಗೀತಾ ಹೇಳ್ತಾಳೆ, ನೀನೊಬ್ಬನೇ ಅಲ್ಲ ವಿಜಿ, ನಿನ್ನ ಜೊತೆ ನಾನು ಬರ್ತೀನಿ ಅಂತ ಹೇಳ್ತಾಳೆ. ಆವಾಗ ಶೇಖರ್ ಹೇಳ್ತಾರೆ, ನೀವಿಬ್ಬರೇ ಹೋಗೋದು ಬೇಡ, ನಿಮ್ಮ ಜೊತೆ ನಾನು ಬರ್ತೇನೆ. ಇಬ್ಬರೇ ಹೋಗೋದಕ್ಕಿಂತ 3 ಜನ ಹೋಗೋದು ಒಳ್ಳೇದಲ್ವಾ ಅಂತ ಹೇಳ್ತಾನೆ.